ಅವ್ರಿಗೆ ಆ್ಯಕ್ಚುಲಿ ರೇಸ್ ಕೋರ್ಸ್ದು ಗಂಧಾನು ಗಾಳಿನೂ ಗೊತ್ತಿಲ್ಲ ಅವ್ರಿಗೆ ಗಂಧ ಗಾಳಿ ಗೊತ್ತಿಲ್ಲ. ಪರವಾಗಿಲ್ಲ ತೊಗೊಂಡೋಗೋಣ ಅಂದ್ಬಿಟ್ಟು ಕರ್ಕೊಂಬಂದು ರೇಸ್ ಕೋರ್ಸಲ್ಲಿ ನಿಲ್ಲಿಸ್ಬಿಟ್ರು ಆ ಕುದುರೆನ. ಬೇರೆ ಕುದುರೆಗಳೆಲ್ಲ ಇತ್ತು, ಅವಾಗೆಲ್ಲ ತುಂಬ ದೊಡ್ಡ ದೊಡ್ಡ ಕುದುರೆಗಳು ಓಡ್ತಾ ಇತ್ತು ಆ ರೇಸಲ್ಲಿ. ಗೇಟಿಗೆ ಸೇರಿಸ್ತಾರೆ ಗೊತ್ತಾ, ರೇಸ್ ಓಪನ್ ಆಗೋಕ್ಕೆ ಮುಂಚೆ ಆ ಥರ ಎತ್ಕೊಂಡೋಗಿ ಅಲ್ಲಿಗೆ ಆ ಗೇಟ್ಗೆ ಹಾಕಿದ್ರು. ಆದರೆ ಆ ಕುದುರೆ ಮಾಲೀಕರು ಬಂದು ರಾಮಮೂರ್ತಿಯವರು. ಇವತ್ತು ಅದೊಂದೇ ಅಧಿಕಾರ, ಯಾಕಂದ್ರೆ ಆ ಕುದುರೆಗೆ ಹೇಳೋಕ್ಕಾಗಲಿ ಬೈಯೋಕ್ಕಾಗಲಿ ಈ ಕುದುರೆ ನಾನು ತಂದು ನಿಲ್ಲಿಸಿದೆ ಆ ರೇಸ್ಗೋಸ್ಗೆ ಅಂತ ಹೇಳೋ ಅರ್ಹತೆ ಯೋಗ್ಯತೆ ಇರೋದು MG ರಾಮಮೂರ್ತಿಯವ್ರಿಗೆ ಮಾತ್ರ, ಇನ್ಯಾರಿಗೂ ಇಲ್ಲ. ಆ ಕುದುರೆನ ಕೂರಿಸ್ಬಿಟ್ಟು ಅದ್ರ ಮೇಲೆ ನಮ್ಮ ಇವತ್ತು ನೆನೆಸ್ಕೋಬೇಕು ಅವ್ರನ್ನ, PN ಸತ್ಯ ನನ್ನ ನಿರ್ದೇಶಕರು. ಇವತ್ತು ಅವರಿಲ್ಲ ಆದರೂ ಕೂಡ ನಾನು ತುಂಬ ನೆನೆಸ್ಕೊಳ್ತೀನಿ. ಅವ್ರನ್ನ ನನ್ನ ಬೆನ್ಮೇಲೆ ಕೂರಿಸಿದ್ರು, ಓಡಿಸಿ ಈ ಕುದುರೆನ ಅಂತೇಳಿ. ಅವತ್ತು ರೇಸ್ ಕೋರ್ಸ್ಗೆ ನಮ್ಮ ರಾಮಮೂರ್ತಿಯವ್ರು ಬಿಟ್ಟಂಥ ಕುದುರೆ ಅದು ಕುಂಡ್ತಾ ಇತ್ತೋ ಓಡ್ತಾ ಇತ್ತೋ ಏನೋ ಆಯ್ತಿತ್ತು, ಅಲ್ಲಿಂದ ಇಲ್ಲಿವರೆಗೂ ಓಡ್ಕೊಂಬಂತು. ಇನ್ನೂ ಓಡೋದಕ್ಕೆ ಪ್ರಯತ್ನ ಪಡ್ತದೆ ಖಂಡಿತ, ಯಾಕಂದರೆ ಕೆಲಸ ಅಂತ ಬಂದಾಗ ಖಂಡಿತ ಆ ಕುದುರೆ ಎಲ್ಲಿಗೆ ಓಡಬೇಕು ಅದ್ರಲ್ಲಿ ಇದೇನಿದೆ ಅಂತ ಅಂದ್ಬಿಟ್ಟು ಆ ಕುದುರೆ ಗೊತ್ತಿರಲ್ಲ. ಆದರೆ ಅದ್ರ ಮೇಲೆ ಯಾರ್ಯಾರು ಕೂರ್ತಾರೆ ಒಂದೊಂದು ಸಲಿನೂ. ನಾನು ಹೇಳ್ತಾ ಇರೋದು ನಮ್ಮ ನಿರ್ದೇಶಕರು, ನಮ್ಮ PN ಸತ್ಯದಿಂದ ಹಿಡಿದು ಇವತ್ತು ಆ್ಯಕ್ಚುಲಿ ನಮ್ಮ ತರುಣ, ಹಾಗೇನೆ ನಮ್ಮ ಮಿಲ್ನಾ ಪ್ರಕಾಶ್. ಯಾಕಂದರೆ ಅದಷ್ಟೂ ಜನ ಅವ್ರು ನನ್ನ ಬೆನ್ಮೇಲೆ ಕೂತೇ ಓಡಿಸೋದು. ಖಂಡಿತ ನಂದಲ್ಲ ಸಿನಿಮಾ, ನಾನು ಮಾಡೋದಲ್ಲ. ಅವ್ರಿಗೆ ಆ ಕುದುರೆಗೆ ಯಾವಾಗ ಡೀಲ್ ಕೊಡಬೇಕು, ಕುದುರೆಗೆ ಯಾವಾಗ 4 ಏಟ್ ಹಾಕಬೇಕು, ಎಲ್ಲಿ ಸ್ಪೀಡ್ ಹತ್ತಬೇಕು, ಎಲ್ಲಿ ಸ್ಲೋ ಡೌನ್ ಮಾಡಬೇಕು, ಆ ಕುದುರೆ ಉಸಿರೆತ್ತಕ್ಕೆ ಎಷ್ಟೊತ್ತು ಜಾಗ ಕೊಡಬೇಕು ಅಂತ ಆ ಜಾಕಿಗೆ ಮಾತ್ರ ಗೊತ್ತಿರುತ್ತೆ, ಕುದುರೆಗೆ ಗೊತ್ತಿರಲ್ಲ. ಕುದುರೆಗೆ ಮಾತ್ರ ಓಡೋದಷ್ಟೇ ಗೊತ್ತದಕ್ಕೆ. ಸೊ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಓಡ್ಕೊಂಬಂದಿರೋದು. ನಾನು ಯಾವುದೇ ಒಂದು, ಅದು ಚಿತ್ರರಂಗ ಆಗ್ಬೋದು, ರಾಜಕೀಯ ಆಗ್ಬೋದು, ಇಲ್ಲ ಬಿಸ್ನೆಸ್ ಆಗ್ಬೋದು, ಶ್ರಮ ಅನ್ನೋದು ಒಂದಿದ್ರೆ ಅವ್ರಿಗೆ 25 ವರ್ಷನೋ ಸಕ್ಸಸ್ಸು ಇದು ಖಂಡಿತ. ಶ್ರಮ ಇಲ್ಲದೇನೆ ಯಾವುದೇ ಕಾರಣಕ್ಕೂ ನಾನು ಓಡೋಗ್ತೀನಿ ಅಂತಂದರೆ ಆಗಲ್ಲ. ಅದು ನೀವು ಮಾಡೋ ಕೆಲಸದಲ್ಲಿ ಒಂದು ಶ್ರದ್ಧೆ ಇರಬೇಕು. ಯಾಕಂದರೆ ನನಗೆ ಹೇಳ್ಕೊಟ್ಟಿದ್ದು ಅಂದರೆ ನಾನು ಕಲ್ತ್ಕೊಂಬಂದಿದ್ದು. ಯಾಕಂದರೆ ನಮ್ಮ ಚಿತ್ರರಂಗದಲ್ಲಿ ಎಲ್ಲ ದೊಡ್ಡ ಸೀನಿಯರ್ಸ್ ನಮ್ಮ ಜೊತೆಗೆ ಯಾರು ಇವತ್ತಿಲ್ಲ, ದೊಡ್ಡವರು. ಆದರೆ ನಮ್ಗಿಂತ ಈಗ ಸೀನಿಯರ್ಸ್ ತುಂಬ ಜನ ಇದ್ದಾರೆ. ರವಿ ಸರ್ ಆಗ್ಬೋದು, ಶಿವಣ್ಣವ್ರು ಆಗ್ಬೋದು, ನಮ್ಮ ವಿನೋದ್ ರಾಜ್ ಅವ್ರು ಆಗ್ಬೋದು. ಯಾಕಂದರೆ ವಿನೋದ್ ರಾಜ್ ಅವ್ರನ್ನ ನಾನು ತುಂಬ ಇಷ್ಟಪಡ್ತೀನಿ. ಯಾಕಂದರೆ ಅವ್ರು ಮಹಾಭಾರತದಲ್ಲಿ ನನಗೊಂದು ಪಾತ್ರ ಕೊಟ್ಟಿದ್ರು. ಅವ್ರ ನಾಯಕರು. ಆ್ಯಕ್ಚುಲಿ ನಾನು ಫಸ್ಟ್ ಹೀರೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರನ್ನ.